ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ತುಮಕೂರು ಜಿಲ್ಲಾ ಕೇಂದ್ರದಿಂದ 8 ಕಿಲೋಮೀಟರ್ ದೂರದಲ್ಲಿ ಪಾಂಡವರ ಬೆಟ್ಟವಿದ್ದು, ಈ ಬೆಟ್ಟದಲ್ಲಿ ಅದ್ಭುತವಾದ ಗವಿಯೊಂದು ಇರುತ್ತದೆ. ಗವಿಯು ಇತ್ತೀಚಿನ ಗವಿಯಲ್ಲವೆಂದು ತಿಳಿದುಬರುತ್ತದೆ. ಗವಿಯನ್ನು ಯಾರು ನಿರ್ಮಿಸಿದ್ದು ಅಲ್ಲವೆಂದು ತಿಳಿದುಬರುತ್ತೆ. ಇದು ಪ್ರಕೃತಿ ದತ್ತವಾಗಿ ನಿರ್ಮಾಣವಾದ ಗುಹೆಯಾಗಿದ್ದು, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗವೂ ಸೇರಿದಂತೆ 4 ಯುಗಗಳಲ್ಲೂ ಅಸ್ತಿತ್ವದಲ್ಲಿ ಇರುವುದು ಕಂಡುಬರುತ್ತದೆ. ಒಳ ಒಕ್ಕರೆ ವಿಂಗಡಣೆಯೂ ಸಹ ಕಂಡುಬರುತ್ತದೆ. ದಪ್ಪವಾಗಿ ಕಲ್ಲು ಮಣ್ಣಿನ ಗೋಡೆ ಕಟ್ಟಡವು ಇರುವುದನ್ನು ಕಾಣಬಹುದಾಗಿದೆ. ಗವಿಯ ಬಲಭಾಗದಲ್ಲಿ ಬಾವಿ ಅಥವಾ ಚಿಕ್ಕದಾದ ಕಲ್ಯಾಣಿ ಇತ್ತೆಂದು ತಿಳಿದುಬರುತ್ತದೆ. ಇಂಥ ಅದ್ಭುತವಾದ ಗವಿಯು ಭೂಮಟ್ಟದಿಂದ ಸರಿಸುಮಾರು 150 ಮೀಟರ್ಗಿಂತಲೂ ಎತ್ತರದಲ್ಲಿರಬಹುದೆಂದು ಅಂದಾಜಿಸಬಹುದಾಗಿದೆ. ಪ್ರತಿ ಯುಗದಲ್ಲೂ ಗುಹೆಯು ತುಂಬ ಪ್ರಸಿದ್ಧಿಯಾಗಿತ್ತೆಂದು ತಿಳಿದುಬರುತ್ತದೆ. ಇಲ್ಲಿಗೆ 1000 ವರ್ಷಗಳ ಹಿಂದಿನವರೆವಿಗೂ ಪ್ರಸಿದ್ಧ ಗುಹೆಯಾಗಿತ್ತೆಂದು ತಿಳಿಯಲಾಗಿದೆ. ಈ ಗುಹೆಯನ್ನು ವೀಕ್ಷಿಸಿದರೆ ಮಹಾನ್ ತಪಸ್ವಿ ಋಷಿ ಮುನಿಗಳು ಇದ್ದಿರಬಹುದೆಂದು, ನೋಡಿದರೆ ಇದೊಂದು ಪುಣ್ಯ ತಪಸ್ವಿಗಳ ಶಕ್ತಿ ಇಲ್ಲಿದೆ ಎಂದು ಕಂಡುಬರುತ್ತದೆ. ಪವಿತ್ರ ಗುಹೆಯಾಗಿ ಪವಾಡೋಪಾದಿಯಲ್ಲಿ ಜನರ ಕಷ್ಟ ಪರಿಹರಿಸುವ ಗುಹೆಯಾಗಿರಬಹುದು. ಕಾಲಚಕ್ರವು ಉರುಳಿದಂತೆ ಈ ಬೆಟ್ಟದ ತಪ್ಪಲಿನಲ್ಲಿ ಇದ್ದ ನಗರ ಅಥವಾ ಪಟ್ಟಣವು ನಾಶವಾಗಿ ಈ ಭಾಗವು ಕಾಡು ಮೇಡುಗಳ ಆಗರವಾಗಿ ನಂತರದಲ್ಲಿ ಯಾರೂ ಗುಹೆಗೆ ಹೋಗದ ರೀತಿ ಆಗಿರಬಹುದು. ಇಲ್ಲಿಗೆ 100 ವರ್ಷಗಳಿಂದೀಚೆಗೆ ತುಮಕೂರು ಬೆಳೆಯುತ್ತಾ ಹೋದಂತೆ ಪಕ್ಕದಲ್ಲಿ ಇದ್ದಂಥ ಹಳ್ಳಿಯು ಬೆಳೆಯುತ್ತಾ ಹೋಗಿ ಕಾಡು ಮೇಡು ನಾಶವಾಗಿ ಬೆಟ್ಟದ ತಪ್ಪಲಿನವರೆವಿಗೂ ವಸತಿ ಬೆಳೆಯಿತು. ಇತ್ತೀಚೆಗೆ 50-60 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಬರಗಾಲ ಉಂಟಾಗುತ್ತದೆ. ದನ ಕರು ಪಶು ಪಕ್ಷಿ ಜನರಿಗೂ ಕುಡಿಯಲು ನೀರು ಸಿಗುವುದಿಲ್ಲ. ಆ ಸಮಯದಲ್ಲಿ ದೈವ ಭಕ್ತರೊಬ್ಬರು ಜನರ ಕಲ್ಯಾಣಕ್ಕಾಗಿ ಮಳೆ ಬರಿಸೆಂದು ಪರಮಾತ್ಮನನ್ನು ಗಾಢವಾಗಿ ಧ್ಯಾನಿಸುತ್ತಾರೆ. ಒಂದು ದಿನ ಪರಮೇಶ್ವರನು ಆ ದೈವಭಕ್ತರ ಕನಸಿನಲ್ಲಿ ಬಂದು, ಈ ಬೆಟ್ಟದ ಗುಹೆಯಲ್ಲಿ ಕಾಲಾತೀತವಾಗಿ ನಾನು ನೆಲೆಸಿದ್ದೇನೆ. ನನಗೆ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳೂ ನಡೆಯುತ್ತಿಲ್ಲ. ನೀನು ಕೂಡಲೇ ಭಕ್ತಾದಿಗಳನ್ನು ಕರೆದುಕೊಂಡು ದಾರಿಯನ್ನು ನಿರ್ಮಾಣ ಮಾಡುತ್ತಾ ನನ್ನಲ್ಲಿಗೆ, ಅಂದರೆ ನನ್ನ ಗುಹೆಗೆ ಬನ್ನಿ. ಇಲ್ಲಿ ನನ್ನನ್ನು ವಿಧಿವತ್ತಾಗಿ ಅಭಿಷೇಕ ಪೂಜಾದಿಗಳನ್ನು ಮಾಡಿದ್ದೆಯಾದರೆ ನಾನು ನಿಮಗೆ ಬೇಕಾಗಿದ್ದೆಲ್ಲವನ್ನೂ ಕೊಡುತ್ತೇನೆ ಎಂದು ಹೇಳಿ ಕಾಣದಾದನು. ಬೆಳಗಾದ ಕೂಡಲೇ ಆ ದೈವಭಕ್ತರು ಭಕ್ತಾದಿ ಜನರನ್ನು ಒಂದು ಕಡೆ ಸೇರಿಸಿ ಕನಸಿನ ಬಗ್ಗೆ ತಿಳಿಸುತ್ತಾರೆ. ಕೂಡಲೇ ಜನರೆಲ್ಲರೂ ಒಟ್ಟಾಗಿ ಕಾಡಿನ ಪೊದೆಯನ್ನು ಕಡಿಯುತ್ತಾ ದಾರಿ ಮಾಡಿಕೊಳ್ಳುತ್ತಾ ದೈವಭಕ್ತರು ಹೇಳಿದ ಕಡೆ ಮುನ್ನಡೆದರು. ಕಡಿದಾದ ಬೆಟ್ಟವೇರಿದಾಗ ಸುಮಾರು 150 ಮೀಟರ್ ಎತ್ತರ ಹೋದ ಮೇಲೆ ಗುಹೆ ಕಾಣಿಸುತ್ತದೆ. ಗುಹೆ ಮುಂದಿನ ಗಿಡ ಗೆಂಟೆ ತೆಗೆದು ಒಳ ಪ್ರವೇಶಿಸಿದರೆ ಅಲ್ಲಿ ಅದ್ಭುತವೊಂದು ಕಾಣುತ್ತಾರೆ. ಬಂಡೆಯೊಂದರಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆ ನಿಂತ ಶ್ರೀ ವೀರಭದ್ರ ಸ್ವಾಮಿಯನ್ನು ನೋಡಿ ದಂಗಾಗಿ ಹೋಗುತ್ತಾರೆ. ಗವಿಯನ್ನೆಲ್ಲ ಶುಚಿಗೊಳಿಸಿ ಊರಿಗೆ ಬರುತ್ತಾರೆ. ಮರುದಿನ ದೈವಭಕ್ತರು ಮತ್ತು ಜೋಯಿಸರನ್ನು ಕರೆದುಕೊಂಡು ಪೂಜಾ ಸಾಮಗ್ರಿಗಳೊಂದಿಗೆ ಗವಿಗೆ ಬರುತ್ತಾರೆ. ವಿಧಿವತ್ತಾಗಿ ಅಭಿಷೇಕ ಪೂಜೆಗಳನ್ನು ಮಾಡಿ ಮಳೆ ಬರಿಸೆಂದು ಒಕ್ಕೊರಲಿನಿಂದ ಬೇಡುತ್ತಾರೆ. ಗುಹೆಯಿಂದ ಹೊರಟು ಊರ ಬಾಗಿಲಿಗೆ ಬರುವಷ್ಟರಲ್ಲಿ ಮಳೆ ಬರಲು ಪ್ರಾರಂಭವಾಗಿ ಕೆಲವೇ ಗಂಟೆಗಳಲ್ಲಿ ಹಳ್ಳ ಕೊಳ್ಳವೆಲ್ಲ ತುಂಬಿ ತುಳುಕುತ್ತವೆ. ಅಂದಿಗೂ ಇಂದಿಗೂ ಈ ಜಾಗದಲ್ಲಿ ಮಳೆ ಬಾರದಿದ್ದರೆ ಇಲ್ಲಿನ ಭಕ್ತರು ಈ ಗವಿ ವೀರಭದ್ರನ ಮೊರೆ ಹೋಗಿ ಮಳೆಗಾಗಿ ಪ್ರಾರ್ಥಿಸಿ ಪೂಜಿಸುತ್ತಾರೆ. ಸಮೃದ್ಧಿಯಾಗಿ ಮಳೆಯಾಗುತ್ತದೆ ಎಂದು ಭಕ್ತರು ಹೇಳುತ್ತಾರೆ. ಮಳೆ ಮದುವೆ, ಸಂತಾನ, TB, ಕ್ಯಾನ್ಸರ್, ಸ್ಟ್ರೋಕ್ ಕಾಯಿಲೆ ಕೂಡ ವಾಸಿಯಾಗುತ್ತೆ ಎಂದು ಉದಾಹರಣೆ ಸಮೇತ ಹೇಳುತ್ತಾರೆ.
ನಾಗರಾಜ ಮತ್ತು ಶಶಿಕಲಾ ದಂಪತಿಗಳಿಗೆ ದೇವರು, ಜ್ಯೋತಿಷ್ಯ, ಆಸ್ಪತ್ರೆ ಎಲ್ಲಿ ತಿರುಗಿದರೂ 20 ವರ್ಷ ಮಕ್ಕಳಿರಲಿಲ್ಲ. ವೀರಭದ್ರ ಸ್ವಾಮಿಗೆ ಅರಿಕೆ ಮಾಡಿಕೊಂಡ ಒಂದೇ ವರ್ಷಕ್ಕೆ ಒಂದು ಗಂಡು ಮಗು ಜನನವಾಗುತ್ತದೆ. ಲಿಂಗರಾಜು ಮತ್ತು ಪ್ರೇಮ ದಂಪತಿಗಳಿಗೆ 8 ವರ್ಷ ಸಂತಾನವಿರುವುದಿಲ್ಲ. ಆಸ್ಪತ್ರೆ, ಜ್ಯೋತಿಷ್ಯ, ಗ್ರಹದೋಷ ಯಾವ ಪೂಜೆ ಮಾಡಿದರೂ ಮಕ್ಕಳಾಗಲಿಲ್ಲ. ಸಂತಾನಕ್ಕೆ ಪರಿತಪಿಸುವಾಗ ಭಕ್ತರೊಬ್ಬರ ಹೇಳಿಕೆಯಂತೆ ಗವಿ ವೀರಭದ್ರನ ಮೊರೆ ಹೋಗುತ್ತಾರೆ. ಒಂದೇ ವರ್ಷದಲ್ಲಿ ಸಂತಾನವಾಗುತ್ತದೆ. ಕವಿತಾ ಎಂಬಾಕೆಗೆ ಎಲ್ಲಿ ಹೋಗಿ ಬಂದರೂ ಲಗ್ನ ಕೂಡಿ ಬರುತ್ತಿಲ್ಲ. ಆಗ ಆಕೆ ಮೊರೆ ಹೋಗಿದ್ದು ಗವಿ ವೀರಭದ್ರ ಸ್ವಾಮಿಯನ್ನು. ಒಂದೇ ವರ್ಷದಲ್ಲಿ ಲಗ್ನವಾಗುತ್ತದೆ. ನಾಗರತ್ನರವರಿಗೆ ಬಹಳ ವರ್ಷ ಲಗ್ನವಾಗಲಿಲ್ಲ. ಆಗ ಗವಿ ವೀರಭದ್ರನ ಸನ್ನಿಧಿಗೆ ಬಂದ ಒಂದೇ ವರ್ಷದಲ್ಲಿ ಮದುವೆಯಾಗುತ್ತದೆ. ಆರೋಗ್ಯ ವಿಷಯಕ್ಕೆ ಬಂದರೆ ಸ್ಟ್ರೋಕ್ ಆಗಿ ಯಾವ ಆಸ್ಪತ್ರೆಯಲ್ಲೂ ವಾಸಿಯಾಗಿರಲಿಲ್ಲ. ಗವಿ ವೀರಭದ್ರ ಸ್ವಾಮಿಯು ಕೆಲವೇ ದಿನಗಳಲ್ಲಿ ಮಂಜುನಾಥ್ ಗುಣಮುಖರಾಗುತ್ತಾರೆ. ಈ ಕ್ಷೇತ್ರವು ಇರುವುದಾದರೂ ಎಲ್ಲಿ ಎಂದರೆ ತುಮಕೂರಿನಿಂದ ದೇವರಾಯನದುರ್ಗ ರಸ್ತೆಯಲ್ಲಿ 8 ಕಿಲೋಮೀಟರ್ ದೂರದ ಬೆಳಗುಂಬವೆಂಬ ಊರಿನ ಮುಂಭಾಗ ಪಾಂಡವರ ಬೆಟ್ಟದಲ್ಲಿದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.